ಪಿಪಿಪಿ ಮಾದರಿಯ ವೈದ್ಯಕೀಯ ಕಾಲೇಜು ಸ್ಥಾಪನೆ ವಿಚಾರ ಸರ್ಕಾರದ ನಿರ್ಧಾರ ಖಂಡಿಸಿ ಧರಣಿ ಸತ್ಯಾಗ್ರಹ. ವಿಜಯಪುರ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ನಡೆಯುತ್ತಿರುವ ಧರಣಿ ಸತ್ಯಾಗ್ರಹ 12ನೇ ದಿನಕ್ಕೆ ಕಾಲಿಟ್ಟ ಧರಣಿ ಸತ್ಯಾಗ್ರಹ. ಧರಣಿ ಸತ್ಯಾಗ್ರಹದ ಸ್ಥಳಕ್ಕೆ ಸಚಿವ ಎಂಬಿ ಪಾಟೀಲ್ ಭೇಟಿ. ಪ್ರತಿಭಟನಾ ನಿರತರೊಟ್ಟಿಗೆ ಮಾತನಾಡಿದ ಸಚಿವ ಎಂಬಿ ಪಾಟೀಲ್, ಧರಣಿ ವಿಚಾರ ಸರ್ಕಾರದ ಗಮನಕ್ಕೆ ತರುವೆ, ಧರಣಿ ಕೈ ಬಿಡುವಂತೆ ಮನವಿ. ಧರಣಿ ಸತ್ಯಾಗ್ರಹ ಮೊಟಕು ಮಾಡಲು ಎಂಬಿ ಪಾಟೀಲ್ ಮನವಿ. ಪಿಪಿಪಿ ಮಾದರಿಯ ಆದೇಶ ಕೈ ಬಿಡುವವರೆಗೂ ಧರಣಿ ನಿಲ್ಲಿಸಲ್ಲ ಎಂದ ಪ್ರತಿಭಟನಾ ನಿರತರು. ಕೊಟ್ರಿ, ಕನಕಪುರಕ್ಕೂ ಕೊಟ್ರಿ, ಬೇರೆ ಬೇರೆ ಕಡೆ ಸಾಕಷ್ಟು ಅನುದಾನ ಕೊಟ್ಟಿದ್ರು. ಹಣ ಆ ಸರ್ಕಾರ ಮಾಡಕತ್ತದ ಹೆಂಗಂತಕ್ಕಂಥದ್ದು ಸ್ಪಷ್ಟೀಕರಣ ಕೊಡಬೇಕು ಸರ್ಕಾರ. ಯಾವುದೇ ಕಾರಣಕ್ಕೂ ಕೂಡ ನಾವು ಖಾಸಗಿ ಸಭಾಗೃಹದಲ್ಲಿ ಮಾಡಲಿಕ್ಕೆ ಬಿಡುವುದಿಲ್ಲ. ಇದು ಮೊದಲನೇ ಸ್ಪಷ್ಟೀಕರಣ. ಸರ್ಕಾರ ಮಟ್ಟದಲ್ಲೂ ಕೂಡ ಒಂದು ದೊಡ್ಡ ಹುದ್ದೆಯಲ್ಲಿ ಇರ್ತಾವೆ. ಇದನ್ನು ಕೂಡ ನಮ್ಮ ವಿಜಯಪುರ ಜಿಲ್ಲೆಯ ಜನರ ಸಂಕಷ್ಟವನ್ನು ಅರ್ಥಕೊಂಡು, ಯಾಕಂದ್ರೆ ರೈತರ ಮಕ್ಕಳು ಇರ್ತಾರೆ, ಕೂಲಿ ಕಾರ್ಮಿಕರ ಮಕ್ಕಳು ಕಾರಣಕ್ಕಾಗಿ ಅದನ್ನ ಯಾವುದೇ ಕಾರಣಕ್ಕೂ ಪಿಪಿಪಿ ಮಾದರಿಯಲ್ಲಿ ಮಾಡುವುದನ್ನ ದಯಮಾಡಿ ಸರ್ಕಾರ ಕೈ ಬಿಡಬೇಕು. ತಾವು ಯಾವುದೇ ಸರ್ಕಾರ ಜೊತೆ ಚರ್ಚೆ ಮಾಡ್ತಿರತಕ್ಕಂಥ ಮಾತು ಬರಬಾರದು ವೇದಿಕೆ ಮೇಲೆ. ಯಾಕಂದ್ರೆ ಸರ್ಕಾರ ತಾವೇ, ಮಂತ್ರಿಯಾದರೂ ಸರ್ಕಾರ ತಾವೇ. ವಿಜಯಪುರ ನಗರದಲ್ಲಿ ಇವತ್ತೇನು ರಾಜ್ಯ ಸರ್ಕಾರ ಪಿಪಿಪಿ ಮಾದರಿಯಲ್ಲಿ ವೈದ್ಯಕೀಯ ಕಾಲೇಜನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳಿ ಒಂದು ಘೋಷಣೆಯನ್ನು ಮಾಡಿದೆ. ಅದು ಪಿಪಿಪಿಯಲ್ಲಿ ಬೇಡ, ಸರ್ಕಾರದಿಂದಲೇ ಆಗಬೇಕು ಅಂಥೇಳಿ ಇವತ್ತು ಇಲ್ಲಿಯ ಎಲ್ಲ ಹಿರಿಯರು, ಸಂಘ ಸಂಸ್ಥೆಯ ಧುರೀಣರು, ಹೋರಾಟಗಾರರು ತಾವು ಈ ಒಂದು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಇವತ್ತು ಮಾತಾಡುವಾಗ ಕುಲಕರ್ಣಿ ಅವರು ಹೇಳಿದರು, ಒಂದು ಮಾತು ಭಾಳ ಸ್ಪಷ್ಟವಾಗಿ ಹೇಳ್ತೇನೆ ನಾನು. ಹಿಂದೆ ಒಂಥರ ಸ್ಪಾರ್ಕ್ ಆದಾಗ ನಾ ಹೇಳ್ಬಿಟ್ಟಿದ್ದೆ. ಎಂಬಿ ಪಾಟೀಲ್ರಿಗೂ ವೈಯಕ್ತಿಕ ಯಾರೋ ಒಬ್ರು ಮಾತಾಡಿದ್ರು ನಾನು ಉತ್ತರ ಕೊಟ್ಟಿದ್ದೆ, ಸೂಕ್ಷ್ಮವಾಗಿ ಉತ್ತರ ಕೊಟ್ಟಿದ್ದೆ. ನಾನು ನನ್ನ ಹಿತಾಸಕ್ತಿ ವೈಯಕ್ತಿಕವಾಗಿ ನಂದು BEd ಸಂಸ್ಥೆ ನನಗೆ ಡೀಮ್ಡ್ ಕಾಲೇಜ್ ಇದೆ, 250 ಅಡ್ಮಿಷನ್ ಆಗ್ಯದ. ಇದು 250 2 ಕಾಲೇಜ್ ಅಷ್ಟು. ನನಗೆ ಬೇಕಾಗಿದ್ರೆ ಇನ್ನು 10 ಕಾಲೇಜಸ್ನ ಮಾಡ್ತೀನಿ ನಮ್ಮ ಸಂಸ್ಥೆ ಇದರಿಂದ. ಅವಾಗ ಯಾರೋ ಒಂದು ಸ್ವಲ್ಪ ಹೇಳಿಕೆ ಕೊಟ್ಟಿದ್ರು, ಒಂದು ಸ್ವಲ್ಪ ಇಂಡೈರೆಕ್ಟ್ ಆಗಿ ನಮ್ಮ ಮೇಲೆ. ಅವಾಗ ನಾನು ಹೇಳ್ಬಿಟ್ಟಿದ್ದೀನಿ, ನನ್ನ ಸ್ಟ್ಯಾಂಡ್ನ ಕ್ಲಿಯರ್ ಮಾಡಿಬಿಟ್ಟಿದ್ದೀನಿ, ನನಗೆ ಇಂಟ್ರೆಸ್ಟ್ ಇಲ್ಲ. ಆಮೇಲೆ ಇವರು ಯಾರೋ ಹಮೀದ್ ಮುಸ್ರಿಫ್ ಅವರೇನೋ ಒಂದು ಯಾರೋ ಒಂದು ಅಲ್ಲಮೀನ್ ಕಾಲೇಜ್ ಮಾರಾಟ ಅದ, ಅದಂತ ನಾವು ಪುಕ್ಕಟ್ ಕೊಟ್ಟು ತಗೋಬೇಕಿದೆ. ನಮ್ಮ ಶಕ್ತಿ ಕೊಟ್ಟರೆ ನಮ್ಮ ದೇವರನ್ನ ಮಾಡ್ತೀವಿ. ಆಮೇಲೆ ಈಗ ಸರ್ಕಾರ ಈ ಪಿಪಿಪಿ ಮಾದರಿಯಲ್ಲಿ ಮಾಡಲಿಕ್ಕೆ ಏನು ನಿರ್ಧಾರ ಘೋಷಣೆ ಮಾಡಿದ್ರೆ ನನಗೊತ್ತು ಏನು ಸಂಬಂಧ ಕೂಡ ಇಲ್ಲ. ಸರ್ಕಾರ ಒಂದು ಒಂದೇ ಕಡೆ ಎಲ್ಲ ಕುರ್ಕಣಿ. ನೀವು ಅಂದ್ರೆಲ್ಲ ಬಿಜಾಪುರ ಜಿಲ್ಲೆ ಒಂದೇ ಅಂತ ತುಮಕೂರು 3-4 ಜಿಲ್ಲೆಯಲ್ಲಿ ಪಿಪಿಪಿ ಆಧಾರಿತ ಮಾಡ್ತಾ ಇದ್ದಾರೆ. ಮತ್ತು ಬಹಳ ತಪ್ಪು ಕಲ್ಪನೆ ಕೂಡ ಇದೆ. ನೋಡಿದೆ, ಓದ್ತಾ ಇದ್ದೆ ನಾನು ಈ ವೈದ್ಯಕೀಯ ಫೀಲ್ಡ್ನಾಗ ಇರೋದ್ರಿಂದ. ಇವತ್ತು ನಾವು ಡೀಮ್ಡ್ ಯೂನಿವರ್ಸಿಟಿ ಇದ್ರು ನನಗೊಂದು ಸೀಟ್, ನಮಗೆ ನಮ್ಮ ಮಕ್ಕಳಿಗೆ ನಾವು ಸೀಟ್ ಕೊಡಕ್ಕೆ ಆಗಂಗಿಲ್ಲ. ಅಫ್ಕೋರ್ಸ್ ಡೀಮ್ಡ್ ಯೂನಿವರ್ಸಿಟಿ ನೀಟ್ ಇರ್ತದೋ, ಆಲ್ ಇಂಡಿಯಾ ಇರ್ತದೆ, ಆ ಸೀಟ್ಸ್ ಫೀಸು ಹೈಯರ್ ಇರ್ತಾವೆ. ಆಮೇಲೆ ಬಹುಶಃ ಇಡೀ ರಾಜ್ಯದಲ್ಲಿ ಯಾರಾದರೂ ಕೂಡ ಒಂದು ಸಂಸ್ಥೆಯವರು, ಒಬ್ಬ ವ್ಯಕ್ತಿ ಇವತ್ತು ನಮ್ಮ ಜಿಲ್ಲೆಯಲ್ಲಿ 6 ಗೌರ್ಮೆಂಟ್ ಸೀಟನ್ನು, ಬಡವರು ಗೌರ್ಮೆಂಟ್ ಸೀಟನ್ನು ಖಾಸಗಿ ಕಾಲೇಜ್ನಾಗಲಿ ಅಥವಾ ಗೌರ್ಮೆಂಟ್ ಕಾಲೇಜ್ನಾಗಲಿ ಯಾರ್ಯಾರು ಬಡವರು ಸೀಟ್ ಸಿಕ್ಕಿದಾವು ನನ್ನ ಜಿಲ್ಲೆಯಲ್ಲಿ ಕಳೆದ 7-8 ವರ್ಷದಿಂದ ನಾನು ಪ್ರತಿ ವರ್ಷ ಒಂದು 10-15 ಹುಡುಗರಿಗೆ ನಾನು ಫೀ ಕಟ್ಟುವಂಥ ಕೆಲಸ ನಾನು ಮಾಡಿದ್ದೀನಿ. 10-15 ಲಕ್ಷ ಆಗ್ಬೋದು ಸರ್. ನನ್ನ ಬದ್ಧತೆ ನಮ್ಮ ಇದನ್ನ ಯಾರು ಪ್ರಶ್ನೆ ಮಾಡೋಕ್ಕಾಗೋದಿಲ್ಲ. ಆಮೇಲೆ ಎರಡನೇದು ಒಂದು, ನಾನು ಈಗಾಗಲೇ ಮೊನ್ನೆ ಮುಖ್ಯಮಂತ್ರಿಗಳು ಹೇಳಿದೆ. ನಾನು ಒಂದು ಬಾಗಲಕೋಟೆ ಬಂದಾಗ ಮುಖ್ಯಮಂತ್ರಿಗೆ ಹೇಳಿದೆ. ನಾನು ಶಿವಾನಂದ ಪಾಟೀಲ್ ಇದ್ರಲ್ಲಿ ಅಲ್ಲಿ ಬಿಜಾಪುರ ಹೋರಾಟ ನಡೀತದೆ, ನಮ್ಮಲ್ಲಿ ಗೌರ್ಮೆಂಟ್ ಕಾಲೇಜ್ ಆಗಬೇಕು ಅಂತ ಹೇಳ್ತಾ ಇದಾರಂತೆ. ಸಬ್ಜೆಕ್ಟ್ ಇಂದ ಬಾಗಲಕೋಟೆ ಸಬ್ಜೆಕ್ಟ್ನಾಗ ಹೇಳಿದೆ.
ಮತ್ತು ನಾನೇ ಎಲ್ಲೋ ಮಾಡಿಸಿನ ಅಂತ ಹೇಳಿದ್ರು. ಇಲ್ಲ ಬ್ರದರ್ ನಾ ಅಂದಿಲ್ಲ ಅಂತ ಶಿವಾನಂದ ಪಟ್ಟರು ಹೇಳಿದ್ರು. ಹಂಗೆ ಅಂದಿಲ್ಲ ನಿಮ್ದಾಗ ಅಂದಿಲ್ಲ. ಆಯ್ತು ಬಿಡಿ ಅದನ್ನು ಹೇಳಿ ಶಿವಾನಂದ ಪಟ್ಟ. ನಿಮ್ಮ ಏನು ಬೇಡಿಕೆ ಇದೆ, ತಾವೇನಿದು ಭಾವನೆಗಳಿದ್ದಾವೆ, ಎಲ್ಲ ಮಾಹಿತಿ ನನಗೂ ಅದ, ನನಗೇನೇ ಮಾಹಿತಿ ಇಲ್ಲ ಅಂತಲ್ಲ. ಈ ಮಾಹಿತಿಯನ್ನು ನಾನು ಸರ್ಕಾರದಲ್ಲಿ ನಾನು ಚಂದ್ರಪ್ರಕಾಶ್ ಪಾಟೀಲ್ ಜೊತೆ, ಮುಖ್ಯಮಂತ್ರಿಗಳ ಜೊತೆ, ಉಪಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ನಿಮ್ಮ ಭಾವನೆ ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಗಬೇಕು ಅನ್ನೋದನ್ನ ಅವ್ರಿಗೆಲ್ಲ ತಿಳಿಸುವಂಥ ಕೆಲಸ ಮಾಡ್ತೀವಿ. ಎರಡನೇದಾಗಿ ಸುಮ್ಮನೆ ತಪ್ಪು ಗ್ರಹಿಕನೂ ಅದ. ಇದ್ರಾಗ ಬಹಳಷ್ಟು ಜನ, ಬಹುತೇಕ 90% ಜನ ಇವತ್ತು ನಮಗೆ ಇದೊಂದು ಆಗಬೇಕು ಅಂತ ನೈಜ ಕಳ್ಕಳಿಂದು ಅದ. ಕೆಲವೊಬ್ಬರು ಅದರಿಂದ ಕುಮ್ಮಕ್ಕೂ ಅದ, ಅದನ್ನು ಕೂಡ ಹೇಳ್ತಾರೆ. ಇಲ್ಲ ಅಂತ ಹೇಳಿದ್ರು ನನಗೆ ಗೊತ್ತಿದೆ ಅವ್ರ ಹೆಸರು. ನನ್ನ ಮನೆಯವರು ರೆಕಾರ್ಡ್ ಮಾಡಿ ಕೊಟ್ಟರೊಬ್ಬರು ನಮ್ಮ ಕಡೆ. ಯಾರೋ ಹಿಂದೆ ಇದು ಕೊಡೋಂಥವ್ರು ನನ್ನ ಕಡೆ ಒಂದು ಆಡಿಯೋ ಟಾಕು ಇದೆ. ಭಾಳ 4 ಗೋಜಿಗೆ ಹೋಗೋದಿಲ್ಲ. ಆ ರೀತಿ ಆಗ್ಬಾರ್ದು. ಇವತ್ತು ದಿವಸ ಹೋರಾಟಗಾರ, ನೈಜ ಹೋರಾಟಗಾರ, ನಿಮ್ಮೆಲ್ಲರ ಬಗ್ಗೆ ಗೌರವ ಇದೆ. ನೀವು ನೈಜವಾಗಿ ಇವತ್ತು ಸರ್ಕಾರಿ ಕಾಲೇಜ್ ಆಗ್ತದೆ. ಅದಕ್ಕೆ ಪ್ರಾಮಾಣಿಕವಾಗಿ ನಾನು ಮೆಡಿಕಲ್ ಎಜುಕೇಷನ್ ಮಿನಿಸ್ಟರ್ ಚಂದ್ರಪ್ರಕಾಶ್ ಅವ್ರಿಗೆ, ಮುಖ್ಯಮಂತ್ರಿಗಳಿಗೆ, ಉಪಮಂತ್ರಿಗಳಿಗೆ ಹೇಳಿ ಆ ಕೆಲಸವನ್ನು ನಾನು ಮಾಡ್ತೀನಿ ಅನ್ನೋ ಮಾತನ್ನ ಬಹಳ ಸ್ಪಷ್ಟವಾಗಿ ತಿಳಿಸ್ತೀನಿ. ಇನ್ನು ಕೆಲವೊಂದು ಇಲ್ಲಿ ನಾನು ನೋಡ್ತಾ ಇದ್ದೆ, ನಮ್ಮಲ್ಲಿ ಜಾಗ ಐತಿ, ಸರ್ಕಾರಿ ಹಾಸ್ಪಿಟಲ್ನಾಗ ಇನ್ಪೇಷೆಂಟ್ ಅದಾವು, ಎಲ್ಲ ಫೆಸಿಲಿಟೀಸ್ ಅದಾವು, ಉಳಿದ ಕಾಲೇಜ್ಗಳಿಗಿಂತ ಕಡಿಮೆ ಖರ್ಚಿನಲ್ಲಿ ಆಗ್ತದೆ ನಮ್ಮಂತೇಳಿ. ಆದ್ರೆ ಯಾರು 100 ಕೋಟಿನಾಗ ಆಗ್ತದ, ಅದು ಹಂಗೆಲ್ಲ ಆಗಲ್ಲ. 400 ಕೋಟಿ ರೂಪಾಯಿ ಬೇಕಾಗುತ್ತದೆ. ಅದ್ರಾಗ ಎರಡು ಮಾತಿಲ್ಲ. ಬರೀ 100 ಕೋಟಿನಾಗ ಆಗ್ತದ ಹಂಗಂತೇಳಿ ಅದನ್ನು ಕೂಡ ಮಾತಾಡಿದವರು ಇದ್ದಾರೆ. ಯಾಕಂದ್ರೆ ನಾನು ನಡೆಸಿದೋ ನನ್ಗೆ ಗೊತ್ತಿದೆ. ನಾನು ಇನ್ನೊಂದು ಬೆಂಗಳೂರಿನಾಗ ಯೂಸ್ ಮಾಡ್ತಾ ಇದೀವಲ್ಲ, ನಮಗೆ 1500 ಕೋಟಿ ರೂಪಾಯಿ ಬೇಕಾಗ್ತದೆ. ಇವ್ರು ಜಾಗ ಆಗಿಗೆಲ್ಲ ಹೋದ್ರೂ ಒಂದು 500 ಕೋಟಿ ರೂಪಾಯಿ ಸರ್ಕಾರಕ್ಕೆ ಬೇಕಾಗ್ತದೆ ಪದ್ಧತಿ ಕೂಡ. ಆಮೇಲೆ ಎಲ್ಲಕ್ಕಿಂತ ಹೆಚ್ಚಿಂದು ಅಂದ್ರೆ ನಾನು ಸರ್ಕಾರಿ ಆಗ್ಬೇಕು, ನಾನು ಒಂದು ಫಸ್ಟ್ ಹೇಳ್ಬಿಡ್ತೀನಿ, ಸರ್ಕಾರಿ ಕಾಲೇಜ್ ಆಗ್ಬೇಕಂತ ನಿಮ್ಮ ಭಾವನೆ ಅದ, ನಮ್ದು ಭಾವನೆ ಅದ, ಸರ್ಕಾರ ಹತ್ರ ಅದನ್ನ ಹೇಳಿ ಇನ್ನು ತಿಳಿಲಾರ್ದವ್ರು ಕೆಲವೊಂದು ಜನ ಇದ್ದಾರೆ. ಒಂದು ವೇಳೆ ಖಾಸಗಿ ಸಹಭಾಗಿತ್ವದಲ್ಲಿ ಕಾಲೇಜ್ ಹಾಕಿದ್ರೆ ಅಲ್ಲಿ ಬಡ ಮತ್ತು ಮಧ್ಯಮ ವರ್ಗದ ಹಾಗೂ ಜನಸಾಕ್ಷರ ಮಕ್ಕಳು ಕಲಿಯಲು ಸಾಧ್ಯವಾಗುವುದಿಲ್ಲ. ಕುಲಕರ್ಣಿ ಇದ್ರಾಗೈತಿ. ಬಟ್ ಈಗ ನಿಮ್ಗೆ ಗೊತ್ತಿರಲಿ, ಇವತ್ತು PPP ಅನ್ನೋದು ಆಯ್ತಾ, ಕುಲಕರ್ಣಿಗಳು ಅಭ್ಯಾಸ ಇತ್ತು ನಮಗೆಲ್ಲ ನೀರಾವರಿ ಹೋರಾಟ. ಇದು 200% ಸುಳ್ಳಿದೆ. ಇವನ್ನ PPPದವ್ರು ಮಾಡಿದ್ರು ಕೂಡ ಮಾಧ್ಯಮದವ್ರು ನೀವು ನೋಡಿದ್ರಿ. ಆ ಏನು ಸೀಟ್ಗಳು ಇದು ಆಗ್ತದಲ್ಲ, ಆ ಗೋರ್ಮೆಂಟ್ ಸೀಟ್ಸು ಗೋರ್ಮೆಂಟ್ ಆದಾಗ ಎಷ್ಟು ಇರ್ತದೆ, PPPದಾಗ ಅಷ್ಟೇ ಇರ್ತದೆ. ಅದ್ರಾಗ ಫರ್ಕ್ ಆಗೋದಲ್ಲ. ಈ ಗೋರ್ಮೆಂಟ್ನವ್ರಿಗೆ 15% NRI ಫಿಕ್ಸ್ ಮಾಡಿದ್ದಾರೆ. ಬಿಡಿ ಅದನ್ನ, ಅದ್ರಲ್ಲಿ ಅದು ಗೋಜಿಗೆ ಹೋಗಂಗಿಲ್ಲ. ಇದು ಕೆಲವೊಂದು ಹೀಗೆ ತಪ್ಪು ಇದನ್ನು ಬಿಟ್ಟು ಅಂತದ್ದು ಆಗ್ಬಾರ್ದು. ಸರ್ಕಾರ ಅಂತಿಮವಾದ ನಿರ್ಧಾರ ತಗೋತದೆ. ಆದರೆ ಆ ಸ್ವೀಟ್ಸು ಬಡ ಮಕ್ಕಳಿಗೆ ನೀವೇನು ಕುಲಕರ್ಣಿ ಅವರಾಗ ಬರ್ದಿರಾರ, ಯಾರಿಗೂ ಕೂಡ ಸರ್ಕಾರಕ್ಕೆ ಏನು ಸ್ವೀಟ್ಸ್ ಬರಬೇಕು, PPP ಆದಾಗೂ ಅಷ್ಟೇ ಇರ್ತದೆ, ಗೋರ್ಮೆಂಟ್ ಆದಾಗೂ ಅಷ್ಟೇ ಇರ್ತದೆ. ಅಲ್ಲಿ ಹೆಚ್ಚಿಗೆ ಆಗಿಲ್ಲ, ಇಲ್ಲಿ ಕಡಿಮೆ ಆಗಂಗಿಲ್ಲ. ನಾ ಮೆಡಿಕಲ್ ಕಾಲೇಜ್ ನಡೆಸೋದಿ ನಾನು ಹೇಳ್ತೀನಿ ಅದಕ್ಕೆ ಏನ್ರಿ ಅಂದ್ರೆ ಬರ್ದಿದ್ದು ಹೇಳ್ತಾ ಇದೀನಿ. ಇಷ್ಟು ಮಾತುಗಳನ್ನ ಹೇಳಿ ಇವತ್ತು ನಿಮ್ಮ ಏನು ಒಂದು ಅನೇಕ ಮಾಹಿತಿಗಳು ಸತ್ಯ ಜಾಗ ಐತಿ, ನಮ್ಮ ಹಾಸ್ಪಿಟಲ್ ಐತಿ, ಇನ್ಪೇಷೆಂಟ್ ಅದಾವು, ಎಲ್ಲವೂ ಕೂಡ ಇದೆ. ಉಳಿದು ಕಾಲೇಜ್ ಮಾಡೋಕ್ಕಿಂತ ಅರ್ಧ ಕಾಸ್ಟ್ನಾಗ ಇಲ್ಲಿ ಕಾಲೇಜ್ ಆಗ್ತೈತಿ. ಅದು 100 ಕೋಟಿಗೆ ಆಗ್ತದೆ ಕದಲ್ಲ, ಹೌದಲ್ಲ, ಅರ್ಧ ಖರ್ಚಾಗಿ ತುಂಬ ಸಾಕ್ತದೆ. ಎಲ್ಲನೂ ಮೆರಿಟ್ಸ್ ಅದಾವು, ಇದ್ರಲ್ಲಿ ಅನೇಕ ಮೆರಿಟ್ಸ್ ಅದಾವು. ನೀವೇನು ಇವತ್ತು ದಿವಸ ಇಲ್ಲಿ ಎಲ್ಲರೂ ಹೋರಾಟ ಮಾಡ್ತಾ ಇದ್ರಿ. ನಿಮ್ಮ ಭಾವನೆಗಳನ್ನ ನಾನು ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಇವತ್ತು ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಮತ್ತು ಚಂದ್ರಪ್ರಕಾಶ್ ಪಾಟೀಲ್ ನಮ್ಮ ಮೆಡಿಕಲ್ ತಲುಪಿಸಿ ನನ್ನ ಶಕ್ತಿ ಮೀರಿ ನಾನು ಕೂಡ ನಿಮ್ಮ ಪರವಾಗಿ ಈ ಎಲ್ಲ ಮಾಹಿತಿಯನ್ನು ಅವ್ರಿಗೆ ಕೊಟ್ಟು ಸರ್ಕಾರಿ ಕಾಲೇಜ್ ಆಗಲಿಕ್ಕೆ ಪ್ರಯತ್ನವನ್ನು ಮಾಡ್ತೀನಿ. ನೋಡಪ್ಪ, ನಾನು ಶಿವಾನಂದ ಪಾಟೀಲ್ಗೆ ಉತ್ತರ ಕೊಟ್ಟಿದ್ದೀನಿ. ಹೌದೌದು ಸರ್, ಮತ್ತೆ ಹೇಳ್ಬೇಕಿಲ್ಲ.
ಒಂದು ವಿಷಯ ಇದೆ. ನಮ್ಮ ಹಿರಿಯರಾದಂಥ ಎಸ್.ಎಂ. ಪಾಟೀಲ್ ಗಣ್ಯರವರು ಒಂದು ನನಗೆ ನಾನು ನಿಮ್ಮ ಉದ್ದೇಶಿಸಿ ನಾನು ಹೇಳಿ ಹೋಗಿದ್ದೀನಿ. ಆದ್ರೆ ಅವ್ರಂತಾರ ಇಲ್ಲ ನೀವು ಹೇಳಿದಿರಿ ಜಿಲ್ಲಾ ಉಸ್ತುವಾರಿ ಸಚಿವರು ಈ ಹೋರಾಟಗಾರರಿಗೆ ನಿಮ್ಮ ಭಾವನೆಗಳನ್ನ ನಾನು ಚಾಚು ತಪ್ಪದೆ ಪ್ರತಿಯೊಂದು ಶಬ್ದ ಹೇಳಿ ನೀವು ಹೇಳಿದ್ರಿ ಬರ್ತಿದ್ರಿ ಇದೆಲ್ಲವನ್ನ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಮತ್ತು ಚಂದ್ರಪ್ರಕಾಶ್ ಪಾಟೀಲ್ ತಿಳಿಸ್ತೀನಿ. ಹೀಗಾಗಿ ನಿಮ್ಮ ಪರವಾಗಿ ನಾವು ಇದ್ದೀವಿ, ದಯವಿಟ್ಟು ಹೋರಾಟವನ್ನು ಕೈ ಬಿಡ್ರಿ ಅಂತೇಳಿ ವಿನಂತಿ ಮಾಡ್ತೀನಿ. ಎಸ್.ಎಂ. ಪಾಟೀಲ್ ಗಣ್ಯರವರು ಅದಕ್ಕೆ ಅಭಿನಂದನೆಯನ್ನು ಮಾಡ್ಕೊಡಿ ಅಂತ ಹೇಳಿದ್ದಾರೆ. ಅದಕ್ಕೆ ನಾನು ವಿನಂತಿಯನ್ನು ಅದು ನನ್ನ ಪಾಲಿಗೆ ನಾವು ಹಂಗೆ ಹೊಟ್ಟಿದ್ದೆ, ಅವ್ರು ಗೊತ್ತ ನಮ್ಗೆ ತಿಳ್ಕೊಂಡು ಹೋಗಿರಲ್ಲ ಹೆಂಗಿರ್ಬೋದು. ಅದಕ್ಕೆ ಇವತ್ತು ನಿಮ್ಮ ಭಾವನೆಗಳನ್ನ ನಾನು ಸರ್ಕಾರಕ್ಕೆ ತಿಳಿಸುವಂತ ಪ್ರಾಮಾಣಿಕವಾಗಿ ನಾನು ತಿಳಿಸುವಂತ ಮಾಡ್ತೀನಿ. ಅದು ನನಗೂ ಕೂಡ ನೋವಾಗಿದೆ. ನನ್ನ ಹೆಸರನ್ನ ಬಳಸುವ ನೀನೆಲ್ಲ ಬಿಡು, ಯಾರು ಹೇಳಬಿಟ್ಟು ನಾನು ಓಪನ್ ಆಗಿ ಯಾಕೆ ಮಾತಾಡ್ತೀನಿ ಬಿಡು, ಹೇಳಬಿಟ್ಟಿದ್ದೀನಿ ಮತ್ತೆ ಕ್ಯಾಬಿನೆಟ್ ಹೋಗಿ ಅದನ್ನ ಮತ್ತೆ ಯಾಕೆ ನನ್ನ ಗೊತ್ತ ಸ್ವಭಾವ ನಿಮ್ಗೆ ಒಂದು ಇರ್ತದ ನಾವು ಗಟ್ಟಿ ನಾನು ಹೇಳಿಲ್ಲ ನನಗೆ ಯಾಕೆ ಯಾರು ಕೇಳಿ. ಅದಕ್ಕೆ ವಿನಂತಿ ಸಂಪನ್ನ ಗಣ್ಯರು ಹೇಳಿದಾಗೆ ಅವರ ಸಲಹೆ ಕೊಟ್ಟಿದ್ದಾರೆ ಮತ್ತು ಅವ್ರ ಸಲಹೆ ನಾನು ಒಪ್ಕೊಂಡು ದಯವಿಟ್ಟು ಹೋರಾಟವನ್ನ ಕೈ ಬಿಡ್ರಿ ಅಂತೇಳಿ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿಯನ್ನ ಮಾಡ್ಕೊತೀವಿ ಸರ್ಕಾರದ ಪರವಾಗಿ. ನಾವು ಹೋರಾಟ ಸಮಿತಿಯಿಂದ ಮಾನ್ಯ ಮುಖ್ಯಮಂತ್ರಿಯವರ ಹತ್ರ ಒಂದು ಮನವಿ ಮಾಡ್ಕೊತಾ ಇದೀವಿ. ನಮಗೆ ಓರಲ್ ಆಶ್ವಾಸನೆ ಬೇಕಾಗಿಲ್ಲ, ಕ್ಯಾಬಿನೆಟ್ ತೀರ್ಮಾನ ಆಗಬೇಕು. ಬಿಜಾಪುರನ ಕೈ ಬಿಟ್ಟಿದ್ದೀವಿ ನಾವು. PPP ಕಾಲೇಜು ಸರ್ಕಾರಿ ಮೆಡಿಕಲ್ ಕಾಲೇಜ್ ಪ್ರಾರಂಭ ಮಾಡ್ತೀವಿ ಅಂತೇಳಿ ಸರ್ಕಾರದಿಂದ ಆದೇಶ ಬರಬೇಕು. ಅಲ್ಲಿವರೆಗೆ ನಮ್ಮ ಧರಣಿ ನಿಲ್ಲಿಸುವುದಿಲ್ಲ. ನಾವು ಧರಣಿಯನ್ನು ಶಾಂತ ರೀತಿಯಾಗಿ ಮುಂದುವರಿಸ್ತೇವೆ.